ಇದೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಪಕ್ಕದಲ್ಲಿ ಗ್ರಾಮ ಪಂಚಾಯತಿಯ ಮಹಿಳಾ ಅಧ್ಯಕ್ಷರು ಇರ್ತಾರೆ. ಮಹಿಳಾ ಅಧ್ಯಕ್ಷರಿಗೆ ಮಾತಾಡೋಕ್ಕೆ ಬಿಡೋದಿಲ್ಲ. ಉಪಾಧ್ಯಕ್ಷರು ಮಾತಾಡಿದ್ದೇನು ಬಹುಶಃ ತಾವು ಕೆಲವೊಂದಿಷ್ಟು ಜನ ಗಮನಿಸಿರ್ತೀರಿ. ಪೊಲೀಸ್ UDR ಬಗ್ಗೆ, ದಫನ್ ಮಾಡೋದ್ರ ಬಗ್ಗೆ, ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನೋ ಅಭಿವೃದ್ಧಿಯ ಬಗ್ಗೆ. ದಫನ್ ಮಾಡೋದು ಅಭಿವೃದ್ಧಿ ಆಗುತ್ತಾ? ಅಲ್ಲಿ ಪತ್ರಕರ್ತರು ಮುಕ್ಕಾಲು ಭಾಗ ಪೂರ್ತಿ UDR ಬಗ್ಗೆ, ದಫನ್ ಬಗ್ಗೆನೇ ಹೇಳ್ತಾರೆ ಈ ಶ್ರೀನಿವಾಸ್ ಅನ್ನುವಂತಹ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಇವರಿಗೆ ಪುಟಾಣಿ ಅಂತ ಕರೀತಾರೆ. ಪುಟಾಣಿ. ಈ ಪುಟಾಣಿ ಅವರು, ಪುಟಾಣಿ ಪುಟ್ಟ ಎಲ್ಲರಿಗೂ ಗೊತ್ತಿದೆ. ಧರ್ಮಸ್ಥಳದ ದೇವಸ್ಥಾನದ ಏನೀಗ ಭಾಳ ಖ್ಯಾತರಾಗಿದ್ದಾರೆ ನಕಲಿ ದೇವಮಾನವ ಅಂಥೇಳಿ, ಆ ಖ್ಯಾತಿ ವ್ಯಕ್ತಿಯ ಅತ್ಯಂತ ಆಪ್ತರು ಇವರು. ಇವರದೊಂದು ಸಿಂಡಿಕೇಟ್ ಇದೆ. ಆ ಕುಟುಂಬದ ಮೇಲೆ ಆರೋಪ ಬಂದರೆ ತಟ್ಟನೆ ಬಂದುಬಿಡ್ತಾರೆ ಇವರು. ಸಂತೋಷ್ ರಾವ್ ಬಗ್ಗೆನೂ ಕೂಡ ಮೊನ್ನೆ ಸಮೀರ್ ವಿಡಿಯೋ ಆದಾಗ, ಇಡೀ ಸಂಚಲನ ಸೃಷ್ಟಿ ಮಾಡಿದಾಗ ಸಂತೋಷ್ ರಾವ್ನೇ ಮಾಡಿದ್ದು ಅಂತ ಹೇಳಿದಕ್ಕೆ ಪುರಾವೆ ಇವರು ಏನು ಹೇಳ್ತಾರಂದರೆ, ಈ ಪುಟಾಣಿ ಪುಟ್ಟ ಅವರು ಮತ್ತು ಇನ್ನೊಂದಿಷ್ಟು ಜನ ಇದ್ದಾರೆ. ಸಂತೋಷ್ ರಾವ್ ಅರೆಸ್ಟ್ ಆದಾಗ ಕೈಚೀಲದ ಪೂರ್ತಿ ಚಾಕ್ಲೇಟ್ ಇತ್ತಂತೆ ಸ್ಟೇಷನ್ನಲ್ಲಿದ್ದಾಗ, ಬಾಯಲ್ಲಿ ಡ್ರಗ್ಸ್ ವಾಸನೆ ಇತ್ತಂತೆ. ಹೀಗಾಗಿ ಸಂತೋಷ್ ರಾವ್ನೇ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡ್ತಾನಂತೆ. ಸಂತೋಷ್ ರಾವ್ ಬ್ಲ್ಯಾಕ್ ಬೆಲ್ಟ್ ಕಲ್ತಿದ್ದಂತೆ, ಹೀಗಾಗಿ ಅವನು ಮಾಡಿದ್ದಂತೆ. ಅಂದರೆ ಈ ಮಂಗನ ಜನರನ್ನ ದಾರಿ ತಪ್ಪಿಸೋದ್ರಲ್ಲಿ ಇವ್ರದ್ದು ಎತ್ತಿದ ಕೈ. ಇಟ್ಟಿಗೆ ಇದು ಏನಿದೆಯಲ್ಲ, ನಕಲಿ ದೇವಮಾನವನ ಗ್ಯಾಂಗ್ ಏನಿದೆಯಲ್ಲ, ಹಿಂದೆ ಪದ್ಮಲತಾ ಪ್ರಕರಣ ಆದಾಗ ಪಾಪ ಅಮಾಯಕ ಡ್ರೈವರ್, ಜೀಪ್ ಡ್ರೈವರ್ ವಸಂತ್ ಕುಲಾಲ್ನ ಬಲಿಪಶು ಮಾಡಿದರು. ವೇದವಲ್ಲಿ ಪ್ರಕರಣದಲ್ಲಿ ವೇದವಲ್ಲಿಯವರ ಗಂಡ ಡಾಕ್ಟರ್ ಹರಳೆ ಅತ್ಯಂತ ಸಾಮಾಜಿಕ ಕಳಕಳಿ ಇರುವಂತಹ ವೈದ್ಯರವರು. ರಾತ್ರಿ 1 ಗಂಟೆ 2 ಗಂಟೆ ಕರೆದರೂ ಕೂಡ ಉಚಿತವಾಗಿ ಸೇವೆಯನ್ನು, ವೈದ್ಯಕೀಯ ಸೇವೆ ಮಾಡ್ತಕ್ಕಂತಹ ಡಾಕ್ಟರ್ ಹರಳೆ ಅವ್ರನ್ನ ಬಲಿಪಶು ಮಾಡೋಕ್ಕೆ ನೋಡಿದರು. ಪ್ರತಿಯೊಂದು ಪ್ರಕರಣದಲ್ಲಿ ಕೂಡ ಇನ್ಯಾರನ್ನೂ ಬಲಿಪಶು ಮಾಡೋದು ಮಾಡ್ತಾನೆ ಇರ್ತಾರೆ. ಇದು ಯೋಜನೆ. ಇದು ನಕಲಿ ದೇವಮಾನವ ಅವರ ತಮ್ಮ ಆ ಕೊಲೆಗಳನ್ನು ಅವರ ತಮ್ಮನ ಮಕ್ಕಳು ಮುಚ್ಚಿ ಹಾಕುವಂತಹ ಆ ಒಂದು ಯೋಜನೆ. ಯಾಕಂದರೆ ಯೋಜನೆ ಜಾರಿ ಮಾಡೋದ್ರಲ್ಲಿ ಭಾಳ ಫೇಮಸ್ ಅಲ್ಲ. ಇಲ್ಲಿ ನೋಡಿರ್ತೀವಿ ಪತ್ರಿಕೆಯಲ್ಲಿ, ಆ ಯೋಜನೆ, ಈ ಯೋಜನೆ, ಕೆರೆಯುವ ಯೋಜನೆ, ಬೋಳಿಸುವ ಯೋಜನೆ. ಹಾಗೆ ಇದನ್ನು ಈ ವಿಡಿಯೋ ನೋಡಿಬಿಟ್ರೆ ನಮಗೇನಿಸುತ್ತೆ, ಮುಂದೆ ಏನಾದಕ್ಕೂ ಒಂದು ಪೀಠಿಗೆ ಹಾಕ್ತಾ ಇದ್ದಾರೆ ಇವರು. ಪೀಠಿಗೆ ಹಾಕ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಈ ಸನ್ಮಾನ್ಯ ಏನು ಪುಟಾಣಿ ಅವರು ಇವರು ಮಾತಾಡೋದು ನೋಡಿದರೆ ಅನಿಸುತ್ತೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ, UDR ಬಗ್ಗೆ ಯಾರು ಮಾತಾಡೋರೇ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇರ್ಬೋದು. ಆನಂತರ ಪಂಚಾಯಿತಿ ಇಲಾಖೆ, ಜಿಲ್ಲಾ ಪಂಚಾಯತಿ CEO ಅವರು ಕೂಡ ಬಹುಶಃ ಕೆಲಸ ಮಾಡ್ತಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಯಾರು ಪಂಚಾಯತಿನೇ ಕೆಲಸ ಮಾಡ್ತಾರೆ, ಅದನ್ನು ಇವರೇ ಹೇಳ್ತಾರೆ. ಆನಂತರ ದಫನ್ ಮಾಡುವಂಥ ವ್ಯಕ್ತಿ ಯಾವ ರೀತಿ ಇರಬೇಕು, ಮಾನಸಿಕವಾಗಿ ಬಹುಶಃ ಇವರು ಮಾನಸಿಕ ತಜ್ಞರು ಇರ್ಬೋದು. ಇವರು ನಿಮಾಸಿಂದ ರೋಲು ಇವರೇ ಮಾಡ್ತಾ ಇದ್ದಾರೆ. ಇವರು ಏನು ಹೇಳಿದ್ರು ಅದರದ ಪ್ರಮುಖ ಒಂದು ಕ್ಲಿಪ್ಪಿಂಗನ್ನು ಇಲ್ಲಿ ಹಾಕ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಆಗಿದೆ ಅಂತ ಹೇಳುವಂಥದ್ದು ದಾಖಲೆಗಳಿದೆ. ಹಾಗಾಗಿ ಆ ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಹೋದ್ರೆ ಅದಕ್ಕೆ ಉತ್ತರ ಸಿಗ್ತದೆ. ನೋಡಿ, ದಾಖಲೆ ಇದೆ ಅಂತೆ. ಸುಮ್ಮನೆ ಕೆಸರು ಹಾರಿಸುವಂತ ಕೆಲಸ ಬಿಟ್ಟರೆ ಇಲ್ಲಿ ಆ ರೀತಿದ್ದು ಯಾವುದೂ ಇಲ್ಲ. ನನಗೆ ಯಾರು ಏನು ಅಂತೇಳಿ ನನಗೂ ಏನು ಗೊತ್ತಿಲ್ಲ. ನೀವು ಹೇಳಿದಾಗೆ ಯಾರು ನೋಡಿ, ಡ್ರಾಮಾ ನೋಡಿ. ಇದು ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ಪ್ರೆಸ್ ಮೀಟ್ ಕರೆದಿದ್ದೇ ಅದರ ಸಲುವಾಗಿ. ಗೊತ್ತಿಲ್ಲ ಅಂತ ಡ್ರಾಮಾ ಮಾಡ್ತಾ ಇದ್ದಾರೆ. ಇವರೇ ಹೇಳಿರ್ತಾರೆ ಕೆಲವೊಂದಿಷ್ಟು, ಅವ್ರದ್ದೇನೆ ಕಾಲು ಬಿದ್ದು ಇದ್ದಂಥ ಒಂದಿಷ್ಟು ಜನ ಇರ್ತಾರೆ. ಅವ್ರ ಕಡೆ ಅಂತ ಹೇಳಕ್ಕೆ ಹೇಳಿರ್ತಾರೆ, ನೀವು ಇದನ್ನು ಕೇಳಬೇಕು, ನೀವು ಇದನ್ನು ಹಿಂಗೆ ಕೇಳಬೇಕು ಅಂತ ಹೇಳ್ತಾರೆ. ಈ ಪತ್ರಿಕಾಗೋಷ್ಠಿ ಗ್ರಾಮ ಪಂಚಾಯತಿಯಲ್ಲಿ ಕರೆದಿದ್ದೇ ಈ ದಫನ್ ಮಾಡೋದ್ರ ಸಲುವಾಗಿಯೇ. ಅವ್ರಿಗೆ ಯಾರು ಹೇಳಿನೇ ಇಲ್ಲ. ಪೊಲೀಸ್ ಇಲಾಖೆ ಇನ್ನೂ ಅವ್ರಿಗೇನು ನೋಟಿಸು ಕೊಟ್ಟಿಲ್ಲ, ಏನೂ ಇಲ್ಲ. ಅವ್ರು ಯಾರು ಅಂತ ಅವ್ರಿಗೆ ನೀವು ಹೇಳಿ ಅಂತ ಯಾರು ಕರೆದಿಲ್ಲ, ಅವರೇ ಕರೆದು ಹೇಳ್ತಾ ಇದ್ದಾರೆ.
ಈ ಕಾರ್ಯವನ್ನ ನಾನು ಆಗ್ಲೇ ಹೇಳಿದಾಗೆ ಇದನ್ನು ಮಾಡ್ಬೇಕಂದ್ರೆ ವಾಲ್ಯೂಮ್ ಬರ್ತಾ ಇದೆಯಲ್ಲ? ಸುಸ್ಥಿರವಾಗಿರುವಂಥದ್ದು ಮತ್ತು ಭಾವನೆಗಳನ್ನು ಬಿಟ್ಟು ಮಾಡುವಂಥದ್ದು. ಯಾಕಂದ್ರೆ ಅವನಿಗೆಲ್ಲವೂ ಇದಿರಬೇಕು. ನೋಡಿ, ಸೈಕಾಲಜಿಕಲ್ ಎಕ್ಸ್ಪರ್ಟ್ ಇವರು, ಮಾನಸಿಕ ಮೋಸ್ಟ್ಲಿ ನಿಮಾನ್ಸ್ ಒಳಗೆ ಸರ್ವಿಸ್ ಆಗಿದೆ ಇವರಿಗೆ. ಯಾಕಂದ್ರೆ ಒಂದು 2002-03 ಆ ವರ್ಷದಲ್ಲಿ ಅನಾಥ ಶವವೇ ಇಲ್ಲ. ಹಾಗಾಗಿ ಇದು ಏನೋ ಒಂದು ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ಎಲ್ಲರೂ. ಈ ಪುಟಾಣಿ ಪುಟ್ಟ ಅವರು ಶ್ರೀಯುತ ಶ್ರೀನಿವಾಸ್ ಅವರು 2002-2003 ಅನಾಥ ಶವವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳೋದು, ಅನಾಥ ಶವಗಳ ಬಗ್ಗೆ ಇತ್ತೋ ಇಲ್ಲೋ ಅಂತ ಮಾತಾಡೋದಕ್ಕೆ ಈ ವ್ಯಕ್ತಿ ಯಾರು? ಯಾರು ರೈಟ್ಸ್ ಕೊಟ್ಟಿದ್ದು ಇವ್ರಿಗೆ ಮಾತಾಡುವಂತ ಹೇಳಿದವರು ಯಾರು? ಈ ವ್ಯಕ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಗೂ ಅನಾಥ ಶವಗಳ ಬಗ್ಗೆ ಏನು ಸಂಬಂಧ? ಅನಾಥ ಶವ ಅಂತ ಹೇಳಿದರೆ ವ್ಯಕ್ತಿ ಜೀವಿತ ಇದ್ದಾಗ ಅನಾಥ ಅನ್ನೋದಕ್ಕೆ ಅರ್ಥ ಬೇರೆ ಇರ್ತದೆ. ತಂದೆ ತಾಯಿ ಅಥವಾ ಯಾರು ಗಾರ್ಡಿಯನ್ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಅನಾಥ ಅಂತ ಹೇಳ್ತಾರೆ. ಆದರೆ ಒಬ್ಬ ವ್ಯಕ್ತಿಯ ಮೃತದೇಹ ಇದ್ದಾಗ ಅದನ್ನು ಯಾರು ಕ್ಲೇಮ್ ಮಾಡೋಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಅಂತ ಹೇಳ್ತಾರೆ. ಆ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಅಂದರೆ ಅಪರಿಚಿತ ಶವ. ಅದು ಅಪರಿಚಿತ ಗಂಡಸು ಇರ್ಬೋದು, ಅಪರಿಚಿತ ಹೆಂಗಸರು ಇರ್ಬೋದು. ಅದಕ್ಕೆ ಅನಾಥ ಶವ ಅಂತ ಹೇಳ್ತಾರೆ. ತಾವೇ ಕೇಳಿಸ್ಕೊಂಡಂಗೆ 2002-2003 ಅನಾಥ ಶವವೇ ಇರಲಿಲ್ಲ ಅಂತ ಈ ವ್ಯಕ್ತಿ ಹೇಳ್ತಾರೆ. ಹಾಗಿದ್ರೆ ಇವರು ಹೇಳಿದ್ದಂಥದ್ದು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ? ಇವ್ರು ಹೇಳ್ತಾ ಇರೋ ಸುಳ್ಳ ಅಥವಾ ಅಪ್ಪಟ ಸತ್ಯನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ದಾಖಲೆ ನಂಬರ್ 1, 2002ನೇ ಇಸ್ವಿಯಲ್ಲಿ ಅನಾಥ ಶವಗಳು ಎಷ್ಟು ಇದ್ದು ಇವೆಲ್ಲವೂ ಕೂಡ RTIನಲ್ಲಿ ತಗೊಂಡಿದ್ದು ಮಾಹಿತಿ ಹಕ್ಕಿನಿಂದನೇ ಇದೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನೇ ತಗೊಂಡಿದ್ದು. ಇದಕ್ಕೆ ಸೀಲು ಸಿಗ್ನೇಚರ್ ಇದೆ. ಈ ಮೀಟರ್ ಬಡ್ಡಿ ದಂಧೆ ಮಾಡ್ತಾರಲ್ಲ, ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಮೀಟರ್ ಬಡ್ಡಿ ದಂಧೆ ಮಾಡಿ ಪಾಸ್ಬುಕ್ ಕೊಡಿ ಅಂಥೇಳಿ ಸೀಲು ಸಿಗ್ನೇಚರ್ ಇಲ್ಲಿದ್ದು ಒಂದು ಪ್ರಿಂಟೌಟ್ ಕೊಡ್ತಾರೆ. ಆ ಥರ ಅಲ್ಲ. ಇದರಲ್ಲಿ 2002ರಲ್ಲಿ ಮೊದಲನೇ ಇದನ್ನು ಡಿಸ್ಪ್ಲೇ ಮಾಡಿ. ಸುಮಾರಿದೆ. ಟೋಟಲ್ 2002-2003 39 ಅನಾಥ ಶವಗಳು, ಅಪರಿಚಿತ ಗಂಡಸು ಅಪರಿಚಿತ ಹೆಂಗಸು, ಒಟ್ಟಾರೆ 39 ಇದೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೀರಿಯಲ್ ನಂಬರ್ 33 ನೋಡಿ, ಬರ್ತಾ ಇದೆಯಾ ಸ್ಕ್ರೀನಲ್ಲಿ? ಸೀರಿಯಲ್ ನಂಬರ್ 33, ನಂಬರ್ 69 ನೋಡಿ. UDR ನಂಬರ್ ಅಂತ ಇರ್ತದೆ ಅಥವಾ ಕ್ರೈಮ್ ನಂಬರ್ ಅಂತ ಇರ್ತದೆ. ಇಲ್ಲಿದೆ ನೋಡಿ, CRPC ನಂಬರ್ ಅಂತಲೇ ಇರ್ತದೆ. CRPC ನಂಬರ್ UDR 69/2003. ಧರ್ಮಸ್ಥಳದ ನೇತ್ರಾವತಿ ಸ್ನಾನದ ಘಟ್ಟದ ಬಳಿ ಕಿಂಡಿ ಆಣೆಕಟ್ಟಿನ ನೀರಿನಲ್ಲಿ ಅಪರಿಚಿತ ಗಂಡಸು ಅಪರಿಚಿತ ಹುಡುಗಿ. ಅಲ್ಲಿ ಯಾವ ರೀತಿಯಲ್ಲಿ ಬಿದ್ದಿತ್ತು ಅನ್ನೋರು ಕೂಡ ನೋಡಿದವರು ಇದ್ದಾರೆ. ನೀರಿನಲ್ಲಿ ಅದು ಆಣೆಕಟ್ಟಿನ ಪಕ್ಕ ಇರುವಂಥದ್ದು. ಆನಂತರ ನಂಬರ್ 34, ಸೀರಿಯಲ್ ನಂಬರ್ 34 70/2003 ಅಪರಿಚಿತ ಹೆಂಗಸು. ಧರ್ಮಸ್ಥಳವನ್ನೇ ಇವರಿಗೆ ಮಾನ್ಯ ಏನು ಇವರು ಪಂಚಾಯತಿ ಉಪಾಧ್ಯಕ್ಷರಿದ್ದಾರಲ್ಲ ಶ್ರೀನಿವಾಸ್ ಅವ್ರಿಗೆ, ಪುಟಾಣಿ ಅವರಿಗೆ ಕೈ ಹಿಂಗೆ ಮಾಡಿ ಎಲ್ಲ ಕೇಳ್ತಿದ್ರಲ್ಲ, ನಮ್ಮ ವ್ಯಾಪ್ತಿ. ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟ ಧರ್ಮಸ್ಥಳ ಪಂಚಾಯತಿಗೆ ಬರ್ತದ ಅಥವಾ ಪಾಕಿಸ್ತಾನ ಪಂಚಾಯತಿಗೆ ಬರ್ತದ? ಧರ್ಮಸ್ಥಳ ನೇತ್ರಾವತಿ ನೀರಿದ್ದರ ಆಚೆಗೆ ಅಫ್ಘಾನಿಸ್ತಾನ ಪಂಚಾಯತಿಗೆ ಬರ್ತದ, ಧರ್ಮಸ್ಥಳ ಪಂಚಾಯತಿಗೆ ಬರ್ತದ. ಅಪರಿಚಿತ ಹೆಂಗಸು. ಆನಂತರ ಇನ್ನೂ ಒಂದು ಗಮನಿಸಬೇಕು, ಇಲ್ಲಿ ಮೊದಲನೇದು ನಾನು ಹೇಳಿದ್ದು 69/2003. ಅದಾದ ತಕ್ಷಣವೇ 70 ಬರ್ತದೆ. ಅಂದರೆ ಕಂಟಿನ್ಯೂಸ್ ಹೆಣ ಬಿದ್ದಿದೆ ಅಲ್ಲಿ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನೋಡಿ, ನೀವು ಅಬ್ಸರ್ವ್ ಮಾಡಿ, 68 ಆದಮೇಲೆ 69, 70 ಆದಮೇಲೆ 74 ಬರ್ತದೆ, 76 ಬರ್ತದೆ, 79, 80 ಹಿಂಗೆ ಇದನ್ನು ಬರ್ತದೆ. ಇಲ್ಲಿ ಕಂಟಿನ್ಯೂಸ್ ಹೆಣಗಳು ಬೀಳ್ತಾ ಇದೆ.
ಅಪರಿಚಿತ ಹೆಂಗಸು. ಇವ್ರು ಹೇಳ್ತಾರೆ ಅನಾಥ ಶವಗಳೇ ಇಲ್ಲ ಅಂಥೇಳಿ. ನೆಕ್ಸ್ಟು ಚೇಂಜ್ ಮಾಡಿ, ಇನ್ನೂ ಸುಮಾರಿದೆ, ಆದರೆ ಭಾಳ ಅತ್ಯಂತ ಪ್ರಮುಖವಾಗಿರುವಂಥವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೀರಿಯಲ್ ನಂಬರ್ 24 ಅಲ್ಲ, ಸೀರಿಯಲ್ ನಂಬರ್ 24 ನೋಡಿ. ಇಲ್ಲಿ ಧರ್ಮಸ್ಥ 59/2002 ಇವ್ರು ಹೇಳ್ತಾರಲ್ಲ 2002-3ರಲ್ಲಿ ಇಲ್ಲ, ಇದು 2002ರಲ್ಲಿನೇ ಇದ್ದಿದ್ದು. 59/2002. ಪುಟಾಣಿ ಪುಟ್ಟ ಅವರೇ ಪುಟಾಣಿ ಪುಟ್ಟ ಮಾತನಾಡಿ ಕೆಟ್ಟ. ಇದನ್ನು ನೋಡಿ, ಧರ್ಮಸ್ಥಳ ಗ್ರಾಮದ ಸಾಕೇತ ವಸತಿ ಗೃಹ ನಂಬರ್ 3 ಏನಿದೆ? ಅಪರಿಚಿತ ಮಹಿಳೆ, ಮಹಿಳೆಯ ಅನಾಥ ಶವ. ಇಲ್ಲಿ ನಾವು ಕೇಳ್ತಾ ಇರೋದು ಸಾಕೇತು ವಸತಿ ಗೃಹ ನಂಬರ್ 33 ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ಆ ರೂಮ್ನಲ್ಲಿ ಏನಾದರೂ ಒಂದು ID ಕಾರ್ಡ್ ತೊಗೊಂಡೇ ಬಿಡ್ತಾರಲ್ಲ ಇವರು. ರಿಜಿಸ್ಟ್ರಿಯಲ್ಲಿ ಎಂಟ್ರಿ ಇರ್ತದೆ, ಯಾವ ಊರು ಏನು ಅವ್ರದ್ದು ವೋಟರ್ ID ಕಾರ್ಡ್ ಇತ್ತೋ ಅವಾಗ ಇರಲಿಕ್ಕಿಲ್ಲ, ವೋಟರ್ ID ಆದರೂ ಇದ್ದೇ ಇರ್ತದೆ. ಒಂದು ID ತಗೊಂಡು ಊರು ಕೇರಿ ಎಲ್ಲ ಬರ್ದಿ ಯಾಕೆ ನಮೂದಾಗಿತ್ತು? ಇವರು ಹೇಳ್ತಾರೆ ಇಲ್ಲ 2022, 23, 39 ಸಾವು ಇದೆ. ಅಸಹಜ ಸಾವು ಎಲ್ಲ ಅನಾಥ ಶವಗಳು. ಅಸಹಜ ಸಾವು ಅಂತ ಹೇಳಿದ್ರೆ ಅದರಲ್ಲಿ ಕ್ಲೇಮ್ ಕೂಡ ಇರುತ್ತೆ. ಮತ್ತೆ ಮಾಡುವಂತಹ CRPC 174 ನಂಬರ್ 27/2002 ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟ ಅಪರಿಚಿತ ಹೆಣ್ಣು ಮಗು. ಅಪರಿಚಿತ ಹೆಣ್ಣು ಮಗು ಏನು ಒಂದೇ ಬಂದಿರ್ತದ ಸುಸೈಡ್ ಮಾಡ್ಕೊಳ್ಳೋಕ್ಕೆ? ಹೆಣ್ಣು ಮಗು. ಯಾಕೆ? ಅವರು ತಂದೆ ತಾಯಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿರಲೇಬೇಕು, ಕೊಡಕ್ಕೆ ಬರ್ತಾರೆ ತಾನೇ ಪೊಲೀಸ್ ಸ್ಟೇಷನ್ಗೆ. ಆದರೆ ಪೊಲೀಸ್ ಸ್ಟೇಷನ್ ಅವ್ರು ಕಂಪ್ಲೇಂಟೇ ತಗೊಳ್ಳಲ್ಲ. ಹೋಗಿ ಅಲ್ಲಿ ಪೂಜ್ಯರಿದ್ದಾರೆ, ಅವ್ರಿಗೆ ಮಾತಾಡಿ ಅಂತ. ಪೂಜ್ಯರು ಏನು ಹೇಳ್ತಾರೆ? ಓಹೋ ನೀವು ಕಂಪ್ಲೇಂಟ್ ಕೊಡಬಾರ್ದು, ಅನಾಥ ಹೆಣ್ಣು ಮಗು, ನಾಚಿಕೆ ಆಗಬೇಕು ನಿಮಗೆ. ಈ ವ್ಯಕ್ತಿಗೆ ಯಾರ್ದು ಶ್ರೀನಿವಾಸ್ ಅಂತೇಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ, ಶೇಮ್ ಆಗಬೇಕು, ನಾಚಿಕೆ ಆಗಬೇಕು ನಿಮಗೆ. ಯಾವುದೇ ಇಲ್ವೇ ಇಲ್ಲ ಅಂತ ಹೇಳ್ತಿರ್ತಿರಲ್ಲ, ಬೊಗಳೆ ಬಿಡ್ತಿರಲ್ಲ, ನಿಮ್ಮ ಶೇಮ್ ಆನ್ ಯು. ಅಪರಿಚಿತ ಹೆಣ್ಣು ಮಗುವ ಶವ ಇದೆ ಅಲ್ಲಿ, ಒಂದು ತನಿಖೆ ಇಲ್ಲ, ಏನೂ ಇಲ್ಲ. ದಾಖಲೆ ಇಟ್ಟು ಮಾತಾಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆನೇ ಕೊಟ್ಟಂತಹ ಮಾಹಿತಿ ಇದು, ಸಂಪೂರ್ಣವಾಗಿ RTIನಲ್ಲಿ ತಗೊಂಡಿದ್ದು. ಕೆಸರು ಎರಚೋದಂತೆ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಇವರು ಏನು ಈ ಪ್ರೆಸ್ ಮೀಟ್ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತಿ CO ಅವ್ರಿಗೂ ಕೂಡ ಸಮನ್ ಮಾಡಬೇಕು ಮತ್ತು ಈ ವ್ಯಕ್ತಿಯನ್ನು ತಕ್ಷಣವೇ ಬಂಧಿಸಬೇಕು. ಅತ್ಯಂತ ಗಂಭೀರ ಪ್ರಕರಣವನ್ನು ಹಾದಿ ತಪ್ಪಿಸುವಂಥ ಮಾಡುವಂಥ ಕೆಲಸ ಈ ಒಬ್ಬ ನಾಲಾಯಕ ವ್ಯಕ್ತಿ ಮಾಡ್ತಾ ಇದ್ದಾನೆ. ಅಪರಿಚಿತ ಆವಾಗಿಂದ ಪೂರ್ತಿ ಅವರು ನೋಡಿ, UDR ಏನೇ ಇದ್ರೂ ಕೂಡ UDR ಅನ್ಯಾಚುರಲ್ ಡೆತ್ ರಿಪೋರ್ಟ್ನಲ್ಲಿ 2 ಇಲಾಖೆಗಳು ಡಾಕ್ಯುಮೆಂಟ್ ಏನಾದರೂ ಮೇಂಟೈನ್ ಮಾಡೋದಾಗಿತ್ತಂತ ಹೇಳಿದರೆ ಪೊಲೀಸ್ ಇಲಾಖೆ ಇಲ್ಲಿರ್ತದೆ, ಇನ್ನೊಂದು ನೆಕ್ಸ್ಟ್ ಇರೋದೇ ತಹಶೀಲ್ದಾರ್, ಎಕ್ಸಿಕ್ಯೂಟ್ ಮ್ಯಾಜಿಸ್ಟ್ರೇಟ್. ತಹಶೀಲ್ದಾರ್ ಇರ್ಬೋದು, AC ಇರ್ಬೋದು, DC, ಆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಇರೋದೇ ತಹಶೀಲ್ದಾರ್ಗೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನಿಗೆ ಏನ್ರಿ ಪವರ್ ಇದೆ? PDO ಬೇರೆ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ, ಅನುಮತಿ ತಗೊಂಡಿದ್ದಾರೆ ಅವರು. ಒಬ್ಬ ರಾಜಕಾರಣಿಯನ್ನು ಪಕ್ಕಕ್ಕೆ ಕುಂದಿರಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. EO ಎಲ್ಲಿ ಪರ್ಮಿಷನ್ ಎಲ್ಲಿ ತಗೊಂಡಿದ್ದಾರೆ ಅವರು ಪಂಚಾಯತಿ ಮೀಟಿಂಗ್ ಮಾಡೋದಕ್ಕೆ? ಒಬ್ಬ ರಾಜಕಾರಣಿ ಪಕ್ಕ ಆ PDO ಕೂತಿದ್ದಾರೆ. ಅಭಿವೃದ್ಧಿಯ ಬಗ್ಗೆ ಚರ್ಚೆ ಅಂತಂದು ಹೇಳಿ ಪ್ರಶ್ನವ್ರು ಕರೀತಾರೆ, ಅದನ್ನು ಕೇಳಕ್ಕೆ ಒಬ್ಬರು ರೆಡಿ ಇಲ್ಲ. ಮತ್ತೆ ಹೇಳ್ತಾರೆ 2002, 2003ರಲ್ಲಿ ಯಾವುದೇ ಅನಾಥ ಶವಗಳು ಇಲ್ಲ. ಇದೇ ನೋಡಿ ಇಲ್ಲಿ ನಿಮ್ಮ ಹಣೆ ಬರ. ಅಪರಿಚಿತ ಗಂಡಸು, ಅಪರಿಚಿತ ಹೆಂಗಸು, ಅಪರಿಚಿತ ಗಂಡಸು, ಅಪರಿಚಿತ ಹೆಂಗಸು ಇದೆ ಇಲ್ಲಿ. 2002ರಲ್ಲಿನೇ 2002, 2003 ಓದ್ತಾ ಇದ್ದೀನಿ. 2015ವರೆಗೂ ತಗೊಂಡಿದ್ದೀವಿ ನಾವು. ಅಪರಿಚಿತ ಗಂಡಸು.
ಅಪರಿಚಿತ ಹೆಂಗಸು, ಅಪರಿಚಿತ ಹೆಂಗಸು, ಅಪರಿಚಿತ ಗಂಡಸು, ಅಪರಿಚಿತ ಗಂಡಸು, ಅಪರಿಚಿತ ಹೆಂಗಸು. ಎಲ್ಲ ಏರಿ ನೀವು ಬೀಗರು ನೆಂಟ್ರ ನಿಮ್ಮದು ಪಂಚಾಯತಿ ಉಪಾಧ್ಯಕ್ಷರೇ. ಹಂಗಿದ್ರೆ ಇದರಿಂದ ಬಹಳ ಸ್ಪಷ್ಟವಾಗಿ ಆಗುತ್ತೆ. ಇವರು ಹೇಳೋದು ಯಾವುದೇ ಇಲ್ಲ ಅಂತ ಹೇಳಿ, ಹಂಗಿದ್ರೆ ಇದೇ ವ್ಯಕ್ತಿನೇ ಹೋಗಿ ಎಲ್ಲಿ ಅದನ್ನ ಪ್ರಕರಣವನ್ನು ಮುಚ್ಚಾಕಿದ್ದಾನೆ ಅಲ್ವಾ? ದಾಖಲೆ, ಅವರ ಮಾತು ಮತ್ತು ಈ ನಾವು ತೋರಿಸಂತ ದಾಖಲೆಯಲ್ಲಿ ಸಾಬೀತಾಗ್ತದೆ ಎಷ್ಟು ಧರ್ಮಸ್ಥಳದಲ್ಲಿ ಗೋಲ್ಮಾಲ್ ಹೆಣಗಳ ಜೊತೆಗೆ ಹೆಣಗಳನ್ನು ಮುಚ್ಚಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಪೊಲೀಸ್ ಅಧೀಕ್ಷಕರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ, ಸ್ವಲ್ಪ ಏನಾದರೂ ಮಾಡಿದರೆ ನೋಡಿ, ಒಳ್ಳೆ ಕೆಲಸನೇ, ನಮಗೆ ತುಂಬ ನಂಬಿಕೆ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮತ್ತು ಧರ್ಮಸ್ಥಳದ PSI ಅವ್ರ ಬಗ್ಗೆ ನಮಗೆ ಬಹಳ ನಂಬಿಕೆ ಇದೆ. ಆದರೆ ಈ ವ್ಯಕ್ತಿಯನ್ನು ಇದುವರೆಗೂ ಕೂಡ ಯಾಕೆ FIR ಮಾಡಿಲ್ಲ ಅನ್ನೋದನ್ನು ಕೇಳ್ತಾ ಇದ್ದೀನಿ. ಸುಳ್ಳು ಮಾಹಿತಿಗಳನ್ನು, ಅದು ಪೊಲೀಸ್ ಇಲಾಖೆಯ ಬಗ್ಗೆ ಇದ್ದಂಥ ದಾಖಲೆ, ಅಪರಿಚಿತ ಶವ ಅಂತ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತದೆ 2002 2003ರಲ್ಲಿ. ಈ ವ್ಯಕ್ತಿ ಸುಳ್ಳು ಮಾತಾಡೋದಷ್ಟೇ ಅಲ್ಲ, ಸಾರ್ವಜನಿಕರಿಗೆ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಈ ಒಬ್ಬ ರಾಜಕಾರಣಿ ಮಾಡ್ತಾ ಇದ್ದಾನೆ. ಇವನನ್ನು ಯಾಕೆ ಇದುವರೆಗೂ ಅರೆಸ್ಟ್ ಮಾಡಿಲ್ಲ? ತಕ್ಷಣವೇ FIR ಮಾಡಬೇಕು ಮತ್ತು PDO, EO ಮತ್ತು ಜಿಲ್ಲಾ ಪಂಚಾಯತಿ ಈ CO ಯಾರಿದ್ದಾರೆ ಅವ್ರಿಗೂ ಕೂಡ ಸಮನ್ಸ್ ಮಾಡಬೇಕು. ಸುಮಾರಿದೆ ಇಲ್ಲಿ, ಎಲ್ಲೇ ನೋಡ್ರಿ ಎಲ್ಲ ಅಪರಿಚಿತ ಗಂಡಸು, ಅಪರಿಚಿತ ಹೆಂಗಸು. ನೆಕ್ಸ್ಟ್ ಬರೋದು, ಈ ವ್ಯಕ್ತಿ ಇದೇ ವಿಡಿಯೋದಲ್ಲಿ ಹೇಳ್ತಾನೆ ಎಲ್ಲ ದಾಖಲೆ ಇದೆ. ದಾಖಲೆ ಇರೋದೇನು, ಒಬ್ರು ಯಾರು ದಫನ್ ಮಾಡೋಕ್ಕೆ ಒಬ್ರು ಯಾರನ್ನಾರು ಕರೆಸಿರ್ತಾರೆ, ಅವರಿಗೆ ಪೇಮೆಂಟ್ ಮಾಡಿದ ರಸೀದಿ, ಅದೇನು ಎಲ್ಲ ದಾಖಲೆನೇ ಅದು. ನಾನು ಗಮನಕ್ಕೆ ತರ್ತಾ ಇದ್ದೇನೆ, ಎಲ್ಲರ ಗಮನಕ್ಕೆ. ಯಾಕಂತ ಹೇಳಿದರೆ ಇದು ಯಾಕೆ ನಾವು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಹಿಂದೆ 2012ರಲ್ಲಿ ಆಗಿ ಅದು ಅಪರಿಚಿತ ಶವ ಅಥವಾ ಅನಾಥ ಶವ ಆಗಿದ್ದರೆ ಏನು ಪ್ರೊಸೀಜರು ಅನ್ನೋದು ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯುವಲ್ನಲ್ಲಿ ಭಾಳ ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ. ಆ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅದನ್ನು ತೋರಿಸಿ, ಅದು ಸ್ಕ್ರೀನಲ್ಲಿ ಬಂತ? ಹಾಂ, ಅದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪೊಲೀಸ್ ಮ್ಯಾನ್ಯುವಲ್ನಲ್ಲಿ ಭಾಳ ಕ್ಲಿಯರಾಗಿ ಹೇಳುತ್ತೆ, ಅಪರಿಚಿತ ಶವ ಏನಾದರೂ ಸಿಕ್ಕರೆ ಅದರ ಫೋಟೋಗಳನ್ನು ತಗೊಂಡು ಭಿತ್ತಿ ಪತ್ರವನ್ನು ಮಾಡಿ, ಅಂದರೆ ಹ್ಯಾಂಡ್ ಬಿಲ್ಸ್ ಮಾಡಿ ನ್ಯೂಸ್ ಪೇಪರಿಗೆ ಕೊಡಬೇಕು, TV ಚಾನಲ್ಗಳಿಗೆ ಕೊಡಬೇಕು, ಈ ಥರ ಪೊಲೀಸ್ ಸ್ಟೇಷನ್ಗಳಿಗೆ ಕೊಡಬೇಕು. ಆನಂತರ ಮಿಸ್ಸಿಂಗ್ ಕಂಪ್ಲೇಂಟ್ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿದ್ದರೆ ಅದರ ಜೊತೆಗೆ ಇದನ್ನು ಟ್ಯಾಲಿ ಮಾಡಬೇಕು. ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಇರ್ತದೆ, ಅಥವಾ ಡಿಸ್ಟ್ರಿಕ್ಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ DCRB ಅಂತ ಇರ್ತದೆ, ಅದಕ್ಕೆ ಮ್ಯಾಚ್ ಮಾಡಬೇಕು. ಏನಾದರೂ ಅಲ್ಲಿ ಮಿಸ್ ಆಗಿದಂಥ ವ್ಯಕ್ತಿ ಇದೇ ಈ ಡೆಡ್ ಬಾಡಿನ, ಇದು ಪ್ರೊಸೀಜರ್ ಇರೋದು. ಅದೆಲ್ಲವೂ ಕೂಡ ಒಂದು ಫೈಲ್ ಮಾಡಬೇಕು ಮತ್ತು ಪೋಸ್ಟ್ ಮಾರ್ಟಮ್ ಕಡ್ಡಾಯವಾಗಿ ಕೊಡಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಬೇಕು. ಈ ದಾಖಲೆ ಈ ಪುಟಾಣಿ ಹತ್ರ ಇದೆಯಾ? ಎಲ್ಲ ದಾಖಲೆ ಇದೆ, ಎಲ್ಲ ದಾಖಲೆ ಇದೆ. ಅಂದರೆ ಜನರನ್ನ ಮಂಗ ಮಾಡುವಂಥ ಒಂದು ಆ್ಯಪ್ ಇದೆ, ಇವರು ಆ್ಯಪ್ ಅವಾಗಿನ ಥರನೇ ಒಂದು ಸಾಫ್ಟ್ವೇರ್ ಇದು. ವೇದವಲ್ಲಿ ಪ್ರಕರಣದಿಂದಲೂ ಕೂಡ ಜನರನ್ನ ಮಂಗ ಮಾಡ್ತಾ ಬರ್ತಾ ಇದ್ದಾರೆ. ಪಾಪ ಜನರಿಗೂ ಕೂಡ ಏನೋ ಜಾಸ್ತಿ ಗೊತ್ತಿರೋದಿಲ್ಲ, ಹೋ ಅಂತೇಳಿ ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ. ಇದು ಪ್ರೊಸೀಜರ್ ಇರೋದು. ಆನಂತರ ಇನ್ನೂ ಅನೇಕ ಈಗ ಒಂದಿಷ್ಟು ಫೇಕ್ ಅಕೌಂಟಲ್ಲಿ ಹಾಕ್ತಾ ಇರ್ತಾರೆ. ನಮ್ಮ ಎಲ್ಲ ವರದಿ ಇದೆ ಪೊಲೀಸ್ ಸ್ಟೇಷನ್ನಲ್ಲಿ, ಎಲ್ಲ ವರದಿಗಳು ಡಿಟೇಲ್ಗಳು ಇದೆ. ಇವ್ರಿಗೆ ಯಾರು ಕೇಳಿದ್ದಾರೆ? ಫಸ್ಟ್ ಆಫ್ ಆಲ್ ಇವ್ರಿಗೆ ಯಾರು ಕೇಳಿದ್ದಾರೆ? ಈ ನಕಲಿ ದೇವಮಾನವನ್ನು ಡಿ ಗ್ಯಾಂಗ್ ಯಾಕೆ ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇದೆ? ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದೆ? ನಮ್ಮ ಹತ್ರ ಆ ವರದಿ ಇದೆ, ಈ ವರದಿ ಇದೆ ಆಗುತ್ತೆ ಈಗ. ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ಅದಕ್ಕೆ ತಕ್ಕಂತಹ ವರದಿ ಇದೆಯಾ, ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡಿದಾರಾ ಇಲ್ಲ ಅನ್ನೋದನ್ನು ನಾವು 9 ತಿಂಗಳಿನ ಹಿಂದೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಇದರ ಮಾಹಿತಿ, ಪೊಲೀಸ್ ಠಾಣೆ ಎಲ್ಲ ವೃತ್ತ ನಿರೀಕ್ಷಕರಿಗೆ ನೀವು ಕೇಳ್ಬೋದು, ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಬೆಳ್ತಂಗಡಿಗೆ ಯಾಕೆ ಹೋದ್ರಿ ಅಂತೇಳಿ. ಆದರೆ ಆ 2000
2010 ಇಸ್ವಿಯಿಂದ 2014ರವರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಮಾತ್ರ ಇತ್ತು, ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆ ಇರಲಿಲ್ಲ. ಹೀಗಾಗಿ ಬೆಳ್ತಂಗಡಿಯ ಮಾನ್ಯ ವೃತ್ತ ನಿರೀಕ್ಷಕರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ RTIನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ 9 ತಿಂಗಳಿನ ಹಿಂದೆ 2024ರಲ್ಲಿ ಸೆಪ್ಟೆಂಬರಲ್ಲಿ. ಆ ಸ್ಕ್ರೀನ್ ಮೇಲೆ ಬಂತ, ಆ ಸ್ಕ್ರೀನ್ನಲ್ಲಿ ನೋಡಿ ನಾವು ಏನು ಕೇಳಿದ್ವಿ ಅಂತ ಹೇಳಿದರೆ, ಇಲ್ಲಿ ಓದಿ ಹೇಳ್ತಾ ಇದ್ದೀನಿ. ಇದು ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ 2000 ಒಂದು ನಿಮಿಷ, ಮಾಹಿತಿ ಹಕ್ಕು ಕಾಯ್ದೆ 2005ರಡಿ ಕೋರಿರುವ ಮಾಹಿತಿಯ ಬಗ್ಗೆ ಮರು ನಿವೇದಿಸುತ್ತಿರುವ ಕುರಿತು ಜಯಂತ್ ಟಿ ಅವರು ಪ್ರಶ್ನೆಯನ್ನು ಕೇಳಿದರು. ನಮ್ಮ ಸೌಜನ್ಯ ಹೋರಾಟದ ಪ್ರಮುಖ ಮುಂಚೂಣಿಯಲ್ಲಿರ್ತಕ್ಕಂತಹ ಸ್ನೇಹಿತರು ಜಯಂತ್ ಟಿ ಅವರು ಏನು ಕೇಳಿದರು ಅಂತ ಹೇಳಿದರೆ, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 1/1/2000ದಿಂದ ದಿನಾಂಕ 2015ರವರೆಗೆ ಕಲಂ 174 CRPC, ಈಗ ನಾನು ಹೇಳಿದ್ನಲ್ಲ ಅವೆಲ್ಲವೂ ಕೂಡ 174 CRPC ಅಂತ ಹೇಳಿದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಗೋದು ಅಂಡರ್ 174 CRPC ಅಡಿಯಲ್ಲಿ ದಾಖಲಾದ ಪ್ರಕರಣಗಳ ಅಪರಿಚಿತ ಅಂತ ಹೇಳಿದರೆ ಅನಾಥ ಶವಗಳು, ಅಪರಿಚಿತ ಅಸಹಜ ಸಾವಿನ ಮೃತದೇಹಗಳ ಛಾಯಾಚಿತ್ರ, ಮೃತರ ಗುರುತು ಪತ್ತೆ ಹಚ್ಚಲು ಹೊರಡಿಸಿದ ಪತ್ರಿಕಾ ವರದಿ. ನೋಡಿ, ನಾನು ಆಗ ಹೇಳಿದ್ನಲ್ಲ ಪೊಲೀಸ್ ಮ್ಯಾನ್ಯುವಲ್ನಲ್ಲಿನೇ ಇದೆ. ಮೃತರ ಮೃತರ ಗುರುತು ಪತ್ತೆ ಹಚ್ಚಲು ಹೊರಡಿಸುವ ಪತ್ರಿಕಾ ವರದಿ, ಭಿತ್ತಿಪತ್ರ ಅಂದರೆ ಪ್ಯಾಂಪ್ಲೆಟ್ಸು, ಅದನ್ನು ಪೊಲೀಸ್ ಸ್ಟೇಷನ್ಗೂ ಕಳಿಸ್ಕೊಡ್ಬೇಕು ಮತ್ತು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಸಾರ್ವಜನಿಕರು ಎಲ್ಲೇ ಗುಂಪಿನಲ್ಲಿ ನಿಂತಿರ್ತಾರೆ ಅಲ್ಲಿ ಅವುಗಳನ್ನು ಅಂಟಿಸಬೇಕಾಗಿರ್ತದೆ. ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಬೇಕಾಗಿ ಮಾಹಿತಿ ಹಕ್ಕಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರುವುದಾಗಿದೆ. ಅಂದರೆ ನೀವು ಸಲ್ಲಿಸಿರ್ತೀರಾ ಅಂತ ಫಸ್ಟು ಆ ಪ್ಯಾರಾವನ್ನು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರಲ್ಲಿ. ಅದಕ್ಕೆ ಇವರು ಏನು ಹೇಳ್ತಾರೆ, ಏನು ಮಾನ್ಯ ಬೆಳ್ತಂಗಡಿಯ ವೃತ್ತ ಪೊಲೀಸ್ ಠಾಣೆ ದಕ್ಷಿಣ ಮಾಹಿತಿ ಅಧಿಕಾರಿ ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಸ್ಥಾಯಿ ಆದೇಶ ಸಂಖ್ಯೆ 4 ಆದೇಶ ಸಂಖ್ಯೆಗಳನ್ನು ಕೊಟ್ಟು ಈ ಆದೇಶದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿರುವ ಅವಧಿ ಮೀರಿದ ಕಡತಗಳನ್ನು ನಾಶ ಮಾಡಿ ವಿಲೇವಾರಿ ಮಾಡಲಾಗಿದ್ದು ಮಾಹಿತಿ ಲಭ್ಯವಿರುವುದಿಲ್ಲ. ಪುಟಾಣಿ ಪುಟ್ಟ ಮಾತಾಡಿ ಕೆಟ್ಟ, ಯಾರ್ದಪ್ಪ ಇವ್ರದೆಲ್ಲ ಚಟ್ಟ? ಪುಟಾಣಿ ಪುಟ್ಟ ಅವರೇ, 39 ಅನಾಥ ಶವಗಳಿದೆಯಲ್ಲ, ಯಾರ್ದು ಚಟ್ಟ ಪುಟ್ಟ ಅವರೇ? ನೀವು ಹೇಳ್ತೀರಿ ಎಲ್ಲ ದಾಖಲೆಗಳಿದೆ ಅಂತ, ಪೊಲೀಸ್ ಸ್ಟೇಷನ್ ಹೇಳ್ತದೆ ದಾಖಲೆಗಳನ್ನು ನಾವು ನಾಶ ಮಾಡಿದ್ದೀವಿ ಅಂಥೇಳಿ. ಯಾರನ್ನ ಮಂಗನ್ ಮಾಡ್ತಾ ಇದ್ದೀರಿ ನೀವು? RTIನಲ್ಲಿ ಕೊಟ್ಟಿದ್ದು ನಾಶ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇದ್ರ ಬಗ್ಗೆನೂ ಕೂಡ ನಮಗೆ ಬಹಳಷ್ಟು ಜಿಜ್ಞಾಸೆ ಇದೆ, ಡೌಟ್ ಇದೆ. ಯಾಕಂತ ಹೇಳಿದರೆ, ಒಂದು ಪೊಲೀಸ್ ಠಾಣೆಯಲ್ಲಿ ಕಾಗ್ನೈಸಬಲ್ ಕ್ರೈಮ್ ರಿಜಿಸ್ಟರ್ ಅಂತ ಇರ್ತದೆ, ಕ್ರೈಮ್ ಕೀ ಅಂತ ಇರ್ತದೆ. ಕಾಗ್ನೈಸಬಲ್ ಕ್ರೈಮ್ ರಿಜಿಸ್ಟರ್ ನಾಶ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಎಲ್ಲ ಮಾಹಿತಿಗಳು ಇದ್ದೇ ಇರ್ತದೆ. ಆದರೆ ಇವರು ಮಾಡಿರುವಂಥ ತಪ್ಪು ಏನಂತ ಇದ್ದರೆ, ಬರೀ ನಾವು ನಾಶ ಮಾಡಿದ್ದೇವೆ ಅಂತ ಕೊಟ್ಟಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ದಾಖಲೆಗಳನ್ನು ನಾಶ ಮಾಡಬೇಕಾದ್ರೆ ಒಂದು ಪಂಚನಾಮೆ ಮಾಡಬೇಕು, ಪಂಚನಾಮೆ ವರದಿಯನ್ನು ಕೊಡಬೇಕಾಗತ್ತೆ. ಯಾವ್ಯಾವ ದಾಖಲೆಗಳನ್ನು ನಾವು ನಾಶ ಮಾಡಿದ್ದೇವೆ ಅನ್ನೋದು ಪಂಚನಾಮೆ ವರದಿಯಲ್ಲಿ ಬರಬೇಕಾಗತ್ತೆ. ಅದನ್ನು ಇವರು ಮೇಂಟೈನ್ ಮಾಡಿಲ್ಲ ಬೆಳ್ತಂಗಡಿ ಪೊಲೀಸ್ ಠಾಣೆ. ಮತ್ತೆ ಬರಿತಾ ಇದ್ದಾರಲ್ಲ, ನಕಲಿ ದೇವಮಾನವನ ಡಿ ಗ್ಯಾಂಗ್ ಆದಿದೆ, ತಜ್ಞರ ವರದಿ ಇದೆ. ಆಮೇಲೆ ಇನ್ನೊಂದು,
ಯಾವುದೇ ಒಂದು ಅನ್ಕ್ಲೇಮ್ಡ್ ಡೆಡ್ ಬಾಡಿ, ಅನಾಥ ಶವ, ಅಪರಿತ ಶವ ಇದ್ದರೆ ಅದರದ್ದು DNA ಪ್ರೊಫೈಲ್ ಮೇಂಟೈನ್ ಮಾಡಬೇಕು ಅಂಥೇಳಿ DG ಸರ್ಕ್ಯುಲರ್ ಇದೆ, ಪೊಲೀಸ್ ಮಹಾನಿರ್ದೇಶಕರ ಸರ್ಕ್ಯುಲರ್ ಇದೆ. ಎಲ್ಲಿ ಮೇಂಟೈನ್ ಮಾಡಿದ್ರಿ ತೋರಿಸ್ರಿ ಅದನ್ನು. ಯಾಕೆ ಮಾಡಲಿಲ್ಲ? ಕೊಡಬೇಕಲ್ಲ ಇದು ಉತ್ತರ. ಪುಟಾಣಿ ಪುಟ್ಟ ಅವರೇ, ನೀವು ಹೇಳೋದು ಏನು, ಸ್ಟಾರ್ಟಿಂಗ್ ಹೇಳ್ತಾರೆ ಏನು ನಮ್ಮ ಹತ್ರ ಅದ್ರದ್ದು ರಶೀದಿ ಇದೆ, ರಶೀದಿ ಎಲ್ಲ ದಾಖಲೆನ ಅದು. ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅದು ಅಷ್ಟು ದಾಖಲೆ ಇದೆಯಾ? ಕೊನೆಗೆ ಹೇಳ್ತಾರೆ ಆ ಸಿಬ್ಬಂದಿಗಳು ನಮ್ಮಲ್ಲಿ ಇರೋದೇನೇ ಇಲ್ಲ, ನಿಮ್ಮಲ್ಲಿ ದಫನ್ ಮಾಡೋ ಸಿಬ್ಬಂದಿನೇ ಇಲ್ಲ ಅಂತ ಹೇಳಿದರೆ ಹೂ ದ ಹೆಲ್ ಆರ್ ಯು ಟು ಕಂಡಕ್ಟ್ ಪ್ರೆಸ್ ಮೀಟ್ ಇನ್ಸೈಡ್ ಗ್ರಾಮ ಪಂಚಾಯತಿ ಆಫೀಸ್? ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡೋದಕ್ಕೆ ನೀವು ಯಾರ್ರೀ? ಯಾರಾದರೂ ಕೇಳಿದ್ರಾ? ಪೊಲೀಸರು ನೋಟಿಸ್ ಕಳಿಸಿದ್ರ ನಿಮಗೆ ಮಾತಾಡಿ ಸಬ್ಜೆಕ್ಟ್ ಬಗ್ಗೆ? ಪುಟಾಣಿ ಪುಟ್ಟ ಮಾತಾಡಿ ಕೆಟ್ಟ. ಪಾಪ ಅವ್ರಿಗೆ ಅನ್ನೋದಲ್ಲ, ಮೇಲ್ಗಡೆ ಹೇಳಿರ್ತಾರೆ ಅವರು, ಕುಂತಿರ್ತಾರಲ್ಲ ನಕಲಿ ದೇವಮಾನವ ಪೀಟಿಗೆ ಹಾಕಿದೆಯಲ್ಲ. ಇಷ್ಟೆಲ್ಲ ನಾವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಯಾಕೆ ಪ್ರಶ್ನೆ ಮಾಡ್ತಾ ಇರೋದು ಅಂತ ಹೇಳಿದರೆ, ಇಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲು ಮತ್ತು ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರ ಕೊಲೆಗಳನ್ನು, ಇದೇ ರೀತಿ ಅನೇಕ ಕೊಲೆಗಳನ್ನು, ಅತ್ಯಾಚಾರಗಳನ್ನು, ಜನರನ್ನು ಮರಳು ಮಾಡಿ ದಾರಿಯನ್ನು ತಪ್ಪಿಸಿದಂಥ ಅನೇಕ ಉದಾಹರಣೆ ಇದೆ. ಈ ಮಾವುತನ ಪ್ರಕರಣದಲ್ಲಿ ಅನೇಕ ಸಾರಿ ಇದನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಈಗ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಸುಮಾರು ಜನ ಇದನ್ನು ನೋಡ್ತಾ ಇದ್ದೀರಿ. ಮಾವುತನ ಕೊಲೆ ಪ್ರಕರಣದಲ್ಲಿ ಕೇಸ್ ರಿಜಿಸ್ಟ್ರು, FIR ಫೈಲ್ ಮಾಡೋದು, ಕಂಪ್ಲೇಂಟ್ ಕೊಡೋದು ರಾಜೇಂದ್ರ ರೈ ಅನ್ನೋನು ಕೊಡ್ತಾನೆ. ರಾಜೇಂದ್ರ ರೈಗೂ ಆ ಕೊಲೆ ಆದಂಥ ಮಾವುತ ನಾರಾಯಣನಿಗೂ, ಆ ನಂತರ ನಾರಾಯಣನ ತಂಗಿಗೂ ಕೂಡ ಯಾವುದೇ ಅಂದರೆ ರಿಲೇಟಿವ್ ಅಲ್ಲ, ಜಾಗದ ಮಾಲೀಕನೂ ಅಲ್ಲ, ಸಂಶಯ ಆ ವ್ಯಕ್ತಿಯ ಮೇಲಿರ್ತದೆ. ಆದರೆ ಆ ವ್ಯಕ್ತಿ ಇಂತ್ರನೇ ದೂರು ತಗೊಳ್ತಾರೆ. ಹೀಗಾಗಿ ನಾವು ಅಲರ್ಟ್ ಆಗಿದ್ದೀವಿ ಈ ಸಾರಿ. ಇಡೀ ಕಾನೂನಿನ ತಜ್ಞರು ಅಲರ್ಟ್ ಆಗಿದ್ದಾರೆ, ಅಡ್ವೊಕೇಟ್ಗಳು ಅಲರ್ಟ್ ಆಗಿದ್ದಾರೆ. ಇದೇ ಮಾವುತನ ಪ್ರಕರಣದಲ್ಲಿ ಮರು ತನಿಖೆ ಮಾಡಿ ಅಂತ ಹೇಳಿ ಆಗ್ರಹ ಮಾಡಿದರೆ, ಯಾರು? ನಾರಾಯಣನ ಮಗ ಗಣೇಶ್ ಅವರು ಒಂದು ವಿನಂತಿ ಪತ್ರ ಕೊಡ್ತಾರೆ. IGP ಅವ್ರು ಕೊಡ್ತಾರೆ, ಆಗಿನ ಮಾನ್ಯ SP ಅವ್ರು ಕೊಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗೂ ಕೊಡ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಏನು ಉತ್ತರ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಸ್ಕ್ರೀನ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು RTI ನಂಬರ್ 2. ಬಂದಿದೆಯಾ? ಇದರಲ್ಲಿ ನೋಡಿ, ಅವರು ಕೊಟ್ಟಂತಹ ಪೊಲೀಸ್ ವೃತ್ತ ನಿರೀಕ್ಷಕರು ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್, ಬೆಳ್ತಂಗಡಿ ಗ್ರಾಮಾಂತರ ವೃತ್ತ. ನಿಮಗೆ ಈ ಮೂಲಕ ತಿಳಿಯಪಡಿಸುವುದೆಂದರೆ, ನೀವು ನೀಡಿದ ದೂರಿನ ಬಗ್ಗೆ ಪರಿಶೀಲಿಸಿದೆನೋ, ಬೆಳ್ತಂಗಡಿ ಪೊಲೀಸ್ ಠಾಣೆ ಅಕ್ರಮ ಸಂಖ್ಯೆ 234/12 ಅಂದರೆ ಅದು ಕ್ರೈಮ್ ನಂಬರ್, ಡಬಲ್ ಮರ್ಡರ್ ಕೇಸ್ ನೇ ಪ್ರಕರಣದ ತನಿಖೆಯನ್ನು ಉನ್ನತ ತನಿಖಾ ಸಂಸ್ಥೆಗಳಿಗೆ ನೀಡುವರೆ ಸರ್ಕಾರದ ಮಟ್ಟದಲ್ಲಿ ಶಿಫಾರಸು ಆಗಿರಬೇಕಾಗಿರ್ತದೆ. ಅಂದರೆ ಸರ್ಕಾರನೇ ನಮಗೆ ಶಿಫಾರಸು ಮಾಡಬೇಕು. ಬಹುಶಃ ಅವರು ಈ ಪೊಲೀಸ್ ಮ್ಯಾನ್ಯುವಲ್ CRPC ಓದಿಲ್ಲ ಅಂತ ಕಾಣ್ತದೆ ಅವಾಗಿನವರು. ಅದರಂತೆ ಈ ವಿಚಾರದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒತ್ತಾಯಿಸಿ ಆ ಮೂಲಕ ಶಿಫಾರಸು ಮಾಡಿಸುವಂತೆ ಸೂಚಿಸಿ ಈ ಹಿಂಬರುವ. ಅಂದರೆ ಇವರು ಏನು ಹೇಳ್ತಾರೆ, ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ನೀವು ಸರ್ಕಾರದಲ್ಲಿ ಒತ್ತಡ ಹಾಕಬೇಕು, ಅಂದರೆ ಶಿಫಾರಸು ರೆಕಮೆಂಡ್ ಮಾಡಬೇಕು ನಿಮಗೆ. ಯಾರಿಗೆ? ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾವು ಒತ್ತಡ ಹಾಕಬೇಕು. ಅಂದರೆ ಆ ಮಗ ಪಾಪ ಏನು ದೊಡ್ಡ ವ್ಯಕ್ತಿನ, ನಾರಾಯಣ ಮಗ, ನನಗನ್ಸಿದ ಮಟ್ಟಿಗೆ ಈ ಒಂದು RTI ಇದೆಯಲ್ಲ, ಈ ಉತ್ತರ ಕೊಟ್ಟಿದ್ದಾರಲ್ಲ, ಇದನ್ನು ಗೋಲ್ಡನ್ ಫ್ರೇಮ್ ಹಾಕಿಸಿ, ಲ್ಯಾಮಿನೇಷನ್ ಮಾಡಿಸಿ, ಗೋಲ್ಡನ್ ಫ್ರೇಮ್ ಹಾಕಿಸಿ ಧರ್ಮಸ್ಥಳದ ಮ್ಯೂಸಿಯಂನಲ್ಲಿ ಇಡಬೇಕು. ಅತ್ಯಂತ ರೇರೆಸ್ಟ್ ಆಫ್ ದ ರೇರ್ ರಿಪ್ಲೈ ಇದು. ನಮಗೆ ನೀವು ಶಿಫಾರಸು ಮಾಡಿ C ರಿಪೋರ್ಟನ್ನು ಒನ್ಸ್ ಅಗೇನ್, ಯಾಕಂದರೆ ಅದು ಮಾವುತನ ಕೇಸು C ರಿಪೋರ್ಟ್ ಅಂದರೆ ಆರೋಪಿ ನಾಪತ್ತೆ. ಅದರಲ್ಲಿಯೂ ಕೂಡ ಸಂತೋಷ್ ರಾವ್ನ ಹೆಸರೇ ಸೇರಿಸಿದ್ದು, ಹಕ್ಕಿ ಪಿಕ್ಕಿ ಅವ್ರನ್ನೇ ಮಾಡಿದ್ದು ಅಂತ ಊರು ತುಂಬ ಹುಡ್ಕಾಡಿದ್ರು ಇವರು. ಅದನ್ನು C ರಿಪೋರ್ಟ್ ಇದ್ದಿದ್ದು ಸ್ವತಃ ಸಾಕ್ಷಿ ಮುಂದುಗಳು ಬಂದಾಗ ಆಗ್ರಹ ಮಾಡಿದಾಗ
ಅದನ್ನು ಸಿ ರಿಪೋರ್ಟ್ ಒನ್ಸ್ ಅಗೇನ್ ತನಿಖೆ ಮಾಡುವಂತಹ ಅಧಿಕಾರ ಇರುವುದೇ DSP ಆ್ಯಂಡ್ ಅಬೋವ್ ರ್ಯಾಂಕ್. ಇವ್ರು ಹೇಳ್ತಾರೆ ಸರ್ಕಾರದಿಂದ ಅಂದರೆ ನೀನು ಡೀಲಿಂಗ್ ಮಾಡ್ಕೋಬೇಕಾ, ಸೆಟ್ಟಿಂಗ್ ಮಾಡ್ಕೋಬೇಕಾ ಅವ್ರು ಹೋಗಿ, ಅಥವಾ ಪ್ರೊಟೆಸ್ಟ್ ಮಾಡಬೇಕು. ಪ್ರೊಟೆಸ್ಟ್ ಮಾಡೋಕ್ಕೆ ಬಿಡಲ್ಲ ನೀವು. ಇಷ್ಟೆಲ್ಲ ನಾನು ಯಾಕೆ ವಿವರಿಸಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಹಿಂದೆ ಈ ಪ್ರಕರಣಗಳನ್ನು ಯಾವ ರೀತಿ ದಾರಿ ತಪ್ಪಿಸಿದ್ರೋ ಹಾಗೆ ದಾರಿ ತಪ್ಪಬಾರ್ದು. ಈಗ ಆ ಅನಾಮಧೇಯ ವ್ಯಕ್ತಿಯ ಬಗ್ಗೆ ಅನೇಕ ಜನ, ಕೆಲವೊಬ್ಬರು ಈ ಡಿ ಗ್ಯಾಂಗ್ನವರು ಹಾಕ್ತಾ ಇದ್ದಾರೆ. ಆ ವ್ಯಕ್ತಿಯ ಹೆಸರು ಮತ್ತು ಊರನ್ನು ಸೇರಿಸಿ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಕೇಳ್ತಾ ಇದ್ದೀನಿ, ಸಮೀರ್ ಅವ್ರ ಮೇಲೆ ಕೇಸ್ ಮಾಡಿದ್ರಲ್ಲ, ಸಮೀರ್ MD ಮೇಲೆ ವಿಡಿಯೋ ರಿಲೀಸ್ ಆಗಿ ಬರೀ 4-5 ಗಂಟೆ ಆಗಿಲ್ಲ, FIR ಮಾಡಿದ್ರಿ. ನಾವು ಯಾಕೆ ಮಾಡಿದ್ರಿ ಅಂತ ನಾವು ಕೇಳಲ್ಲ, ಅದು ನಮ್ಮ ರೈಟ್ಸ್ ಅಲ್ಲ. ಯಾಕಂತ ಹೇಳಿದರೆ ಯಾವುದೇ ಒಬ್ಬ ಅಧಿಕಾರಿ ಕಾನೂನು ಅವರ ಒಂದು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಂಡಾಗ ಯಾಕೆ ಮಾಡಿದ್ರಿ ಅಂತ ಕೇಳುವಂಥ ದೊಡ್ಡವರು ನಾವಲ್ಲ, ನಾವು ಕೇಳ್ತಾ ಇಲ್ಲ. ಅದನ್ನು ಸಮೀರ್ ಅವರು ಖಂಡಿತ ಅದಕ್ಕೆ ಉತ್ತರ ಕೊಡ್ತಾರೆ. ಸತ್ಯನೋ ನಿಜನೋ ಬಯಲು ಆಗೇ ಆಗುತ್ತೆ. ಆದರೆ ಈ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಅನ್ನುವಂಥ ಈ ಶ್ರೀನಿವಾಸ್ ಅನ್ನುವಂಥ ವ್ಯಕ್ತಿ ಈ ಪ್ರಕರಣದ ದಾರಿ ತಪ್ಪಿಸೋ ಉದ್ದೇಶ ಇಟ್ಕೊಂಡು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನೇ ತಪ್ಪಾಗಿ ಹೇಳ್ತಾ ಇದ್ದಾರಲ್ಲ, ಪಬ್ಲಿಕ್ ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ ಈ ವ್ಯಕ್ತಿಯವರು, ಅವ್ರ ಮೇಲೆ ಯಾಕೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿಲ್ಲ? ಆನಂತರ ಆ ವ್ಯಕ್ತಿಯ ಬಗ್ಗೆ ಪಾಪ ಪ್ರಜ್ಞೆ ಕಾಡಿದ ವ್ಯಕ್ತಿ, ನಾನು 100 ಶವಗಳನ್ನು ಹೂತಿದ್ದೇನೆ ಅಂಥೇಳಿ ಮುಂದೆ ಬಂದಂಥ ವ್ಯಕ್ತಿಯ ಹೆಸರು ಗುರುತು ಪತ್ತೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ರಾರಾಜಿಸ್ತಾ ಇದ್ದಾರಲ್ಲ, ಯಾಕೆ ಕ್ರಿಮಿನಲ್ ಮೊಕದ್ದಮೆ ಹಾಕಿಲ್ಲ? DYSP ಬೆಳ್ತಂಗಡಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲಾಂದರೆ ವಿಟ್ನೆಸ್ ಪ್ರೊಟೆಕ್ಷನ್ಗೆ ಏನು ಅರ್ಥ ಇದೆ? ಧಾರಾಳವಾಗಿ ಹಾಕ್ತಾ ಇದ್ದಾರೆ ಅವರು. ಪ್ರತಿದಿನ ಒಂದೊಂದು ಗಂಟೆಗೆ ಒಂದೊಂದು ಪೋಸ್ಟ್ ಮಾಡ್ತಾ ಇದ್ದಾರೆ. ಕಾಣ್ತಾ ಇಲ್ವಾ DYSP ಬೆಳ್ತಂಗಡಿ ಅವ್ರಿಗೆ? ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ತಾವು ಹೇಗೆ ಒಂದು ಸಣ್ಣ ತಪ್ಪು ಹೇಳಿದ್ರು ಕೂಡ ಅದನ್ನು ನೀವು ಹಿಡಿತೀರಿ, ನಾವು ಕೂಡ ಅದೇ ಕೆಲಸವನ್ನು ಮಾಡ್ತೀವಿ. ಕೇಸ್ ಹಾಕಿದರೆ ನಾವು ಉತ್ತರ ಕೊಡ್ತೇವೆ, ಕಾನೂನು ರೀತಿಯಿಂದ ಉತ್ತರ ಕೊಡ್ತೇವೆ. ಜೈಲಿಗೆ ಹಾಕಿದರೆ ಜೈಲಿಗೂ ಹೋಗೋದಕ್ಕೆ ಸಿದ್ಧ. ಸಮೀರ್ ಮುಂಚೆನೇ ಹೇಳಿದ್ರು ನಮಗೆ, ನಾನು ಜೈಲಿಗೆ ಹೋಗೋದಕ್ಕೆ ರೆಡಿ ಇದ್ದೀನಿ. ಭಗತ್ ಸಿಂಗ್ ನೇಣ್ಗಂಬಕ್ಕೆ ಹೋದಾರ ಸ್ವಾತಂತ್ರ್ಯ ಹೋರಾಟಕ್ಕೆ, ನಾನು ಜೈಲಿಗೆ ಹೋದ್ರೆ ಸರ್ ನಾನು ರೆಡಿ ಇದ್ದೇನೆ ಅಂತ ಹೇಳಿದ್ದಾರೆ ಸಮೀರ್ MD ಸಮೀರ್. ನಾವೆಲ್ಲರೂ ರೆಡಿ ಇದ್ದೇವೆ. ಇವತ್ತು ನನ್ನ ಹುಟ್ಟು ಹಬ್ಬದ ದಿನ ಹಾಕೋದಾದರೆ ಹಾಕಿ ಜೈಲಿಗೆ. 106 ಜನರ ಹತ್ಯೆ ಆಗಿದೆ ಅಲ್ಲಿ, ಮಾರಣ ಹೋಮ ಆಗಿದೆ ಅಲ್ಲಿ. ಈ ಕಡೆ ಅವರು ಆ ವ್ಯಕ್ತಿಯ ಬಗ್ಗೆ ಧಾರಾಳವಾಗಿ ಬರಿತಾ ಹೋಗ್ತಾ ಇದ್ದಾರೆ. ಆ ನಂತರ ಇವನು ಒಬ್ಬ ಪಂಚಾಯಿತಿ ಕಚೇರಿಯಲ್ಲೇ ಕೂತ್ಕೊಂಡು ತಪ್ಪು ಮಾಹಿತಿ ಕೊಟ್ಟು ಸುಳ್ಳು ಇದನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾವ ಕ್ರಿಮಿನಲ್ ಮೊಕದ್ದಮೆನೂ ಇಲ್ಲ. ಅದಕ್ಕಾಗಿ ಇದನ್ನು ಮಾತಾಡೋದಕ್ಕೆ ಬಂದಿದೆ. ರಾಜ್ಯಾದ್ಯಂತ ಧ್ವನಿ ಎತ್ತುತ್ತಾ ಇದ್ದಾರೆ ಜನ. ಆಟೋ ರಿಕ್ಷಾ ಸಂಘದವರು ನಾನು ಭಾಳ ನಮ್ಮ ಇಡೀ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಆಟೋ ಸಂಘದವರಿಗೆ. ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಒಂದು ದೊಡ್ಡ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಎಲ್ಲರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕರೆ ಕೊಟ್ಟಿದ್ದಾರೆ. ದಯವಿಟ್ಟು ನ್ಯಾಯದ ಸಲುವಾಗಿ ಎಲ್ಲರೂ ಕೂಡ ಎದ್ದು ಬರಬೇಕು. ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತದ ಬಗ್ಗೆ ನಮ್ಗೆ ಸಮಾಧಾನ ಇದೆ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಪಾಪ ಒಂದು ಕನ್ಸರ್ನ್ ನಿಂತ ಹೇಳ್ತಾ ಇದ್ದಾರೆ SIT ಮಾಡಬೇಕು ಅಂತೇಳಿ. ಈ ಹಂತದಲ್ಲಿ ನಮ್ಮ ಆಗ್ರಹ ಅಡ್ವೊಕೇಟ್ಗಳಿಗೆ, ನಾವು ಕೂಡ ಅಡ್ವೊಕೇಟ್ಗಳಿಗೆ, ಈ ಖ್ಯಾತ ವಕೀಲರು ಏನಿದ್ದಾರೆ ಈ ಪ್ರಕರಣವನ್ನು ಮುನ್ನಡೆಸ್ತಾ ಇದ್ದಾರೆ, ಕಾನೂನು ಸಮರವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಇದಕ್ಕೆ ಈ ಹಂತದಲ್ಲಿ SIT ಏನು ಬೇಡ. ಯಾಕಂತ ಹೇಳಿದರೆ ಈಗ ಹೇಳಿದ್ರಲ್ಲ ಸಮೀರ್ದು ಕಲ್ಪನೆ ಇರುವಂಥದ್ದು ಸುಳ್ಳು. ಭೀಮಾ ನಾನು ಅಂದ್ಕೊಂಡಿದ್ದು ಬಹುಶಃ ಭೀಮಾ ಅನ್ನೋದು ಅದು ಸುಳ್ಳೇ ಅದು. ಯಾಕಂತ ಹೇಳಿದರೆ ಭೀಮಾ ಅಂತ ಒರಿಜಿನಲ್ ಹೆಸರು ಹೇಳಿದರೆ ಈ ವಾಸ್ ಕ್ಯಾರಿಡ್ ಅವೇ ಬೈ ದಟ್ ಪ್ರೊಟೆಕ್ಷನ್ ಆ್ಯಕ್ಟ್, ಪ್ರೊಟೆಕ್ಷನ್ ಆಫ್ ವಿಸಿಲ್ ಬ್ಲೋವರ್ ಆ್ಯಕ್ಟಲ್ಲಿ ಅವ್ರನ್ನ ಬುಕ್ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಒರಿಜಿನಲ್ ಹೆಸರು ತೆಗೆದು ಭೀಮಾ ಅಂತ ಹೇಳಿರ್ತಾರೆ. ಊರಂದು ಕೂಡ ಹೇಳೋದಿಲ್ಲ, ಬಹುಶಃ ಸುಳ್ಳಿರ್ಬೋದು ಅಂತ. ಆದರೆ ಕಂಟೆಂಟ್ ಅಥವಾ ಏನೋ ಅದು ಸುಳ್ಳು ನಿಜಾನೋ ಎಕ್ಸಿಬಿಷನ್ ಆಗಬೇಕಲ್ಲ, ಅದು ಯಾಕೆ ಡಿಲೇ ಆಗ್ತಾ ಇದೆ? ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಹೇಳಿ 22-23 ದಿನ ಆಯಿತು, ಇದುವರೆಗೂ ಕೂಡ ಎಕ್ಸಿಬಿಷನ್ ಆಗ್ತಾನೇ ಇಲ್ಲ. ಆ ಒಂದು ಸಾರ್ವಜನಿಕರ ಆಗ್ರಹ ಏನಿದೆ, ಆದಷ್ಟು ಬೇಗ ಅವನು ಹೇಳ್ತಾ ಇರೋದು ನಿಜ ಇದ್ದರೆ ಅದನ್ನು ಪರಿಶೀಲನೆ ಮಾಡಿ.
ನೂರಾರು ಶವಗಳನ್ನು ಹೂತಿಟ್ಟಿದಂತಹ ವ್ಯಕ್ತಿ, ಪ್ರಾಮಾಣಿಕವಾಗಿ ಬಂದಂತಹ ವ್ಯಕ್ತಿ, ಧೈರ್ಯವಾಗಿ ಮುಂದೆ ಬಂದಂತಹ ವ್ಯಕ್ತಿ, ಒಂದು ಕಳಕಳೆಯಿಂದ ಬಂದಂತಹ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನೂರಾರು ಜನರಿಗೆ ಅನ್ಯಾಯ ಆಗಿದೆ, ಸತ್ತು ಹೋಗಿದ್ದಾರೆ, ಅವರಿಗೆ ಶಾಂತಿಯನ್ನು ಕೊಡಿಸಬೇಕು ಅನ್ನುವಂತಹ ಕಾಳಜಿಯಿಂದ ಬಂದಂತಹ ವ್ಯಕ್ತಿ ಮನ್ನಣೆ ಇಲ್ವಾ? ಮುಂದೆ ಬಂದಂಥವ್ರು ಯಾರು? ಕಾನೂನು ತಜ್ಞರು. ಇವ್ರದ್ದು ದೊಡ್ಡ ಕಾಲೇಜ್ ಇದೆಯಲ್ಲ, ಇಡೀ ಕರ್ನಾಟಕದಲ್ಲಿ ನಮ್ಮದೇ ದೊಡ್ಡ ಕಾಲೇಜು, ಲಾ ಕಾಲೇಜು. ಕಾನೂನು ಅರಿ ಶಿಬಿರ ಮಾಡ್ತಾರಲ್ಲ, ಹಾಗಿದ್ರೆ ನಿಮಗೆ ಲಾಯರ್ ಬಗ್ಗೆ ಮರ್ಯಾದೆ ಇಲ್ವಾ? ಯಾಕೆ ಇದುವರೆಗೆ ಉತ್ತರ ಕೊಟ್ಟಿಲ್ಲ? ಕೊಡಬೇಕಿತ್ತಲ್ಲ. ಇರಲಿ, ಅದೆಲ್ಲ ಮುಂದೆ ಗೊತ್ತಾಗುತ್ತೆ, ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ದಯವಿಟ್ಟು ಈ ಹೊತ್ತಿನಲ್ಲಿ ಈ ಸುಳ್ಳು ಸುದ್ದಿ ಏನು ಹಬ್ಬಿಸ್ತಾ ಇದ್ದಾರಲ್ಲ, ಸುಳ್ಳು ಸುದ್ದಿ ಹಬ್ಬಿಸೋದು, ದಯವಿಟ್ಟು ಅವರ ಬಗ್ಗೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಶಾಂತಿಯುತವಾಗಿ ನಾವು ಇನ್ನೂ ನೋಡ್ತಾ ಇದ್ದೀವಿ, ಇನ್ನೂ ಒಂದು 2-3 ದಿನ ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಹಿಂದೆ ಇದ್ದಂಥ ನೋಡಿ, ಈಗ ಯಾವ ರೀತಿ ಮಾನ್ಯ SP ಸಾಹೇಬರಾಗಲಿ ಅಥವಾ ಧರ್ಮಸ್ಥಳದ PSI ಸಾಹೇಬರಾಗಲಿ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆ ರೀತಿ ಏನಾದರೂ ಸಂತೋಷರಾವ್ ಪ್ರಕರಣದಲ್ಲಿ ಮಾಡಿದರೆ ಹೋರಾಟನೇ ನಡೆತಿರಲಿಲ್ಲ. ಯಾಕಂದರೆ ಆರೋಪಿಗಳು ಇವತ್ತು ಒಳಗಡೆ ಹಾಕಿ ಗಲ್ಲಿಗೆ ನೇತಾಡ್ತಿದ್ರು ಇವತ್ತು ಇಷ್ಟಿಗೆ ಅವರು. ಈಗ ಸರಿಯಾಗಿ ಪಾರದರ್ಶಕವಾಗಿ ಆಗ್ತಾ ಇದೆ ಅಂಥೇಳಿ ಎಲ್ಲರೂ ಕೂಡ ಪೊಲೀಸರ ಜೊತೆಗೆ ನಿಂತ್ಕೊಳ್ಬೇಕಾಗಿದೆ, ನ್ಯಾಯವಾದಿಗಳ ಜೊತೆಗೆ ನಾವು ನಿಂತ್ಕೊಳ್ಬೇಕಾಗಿದೆ. ನಾವು ವಿನಾಕಾರಣವಾಗಿ ಯಾರ್ಯಾರ್ದೋ ಮೇಲೆ ಅಪಪ್ರಚಾರ ಮಾಡೋದು, ಪೊಲೀಸ್ ಅಧಿಕಾರಿಗಳು ಅವ್ರು ಬೇಡ ಇವರು ಬೇಡ ಅನ್ನೋದು ಖಂಡಿತ ಇಲ್ಲ. ಒಳ್ಳೆಯ ರೀತಿಯಿಂದ ಹೋಗ್ತಾ ಇದೆ. ಆದರೆ ಎಲ್ಲ ಜನರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದು, ಜಾತಿ ಪಂಥ ಭೇದ ಮರೆತು ಒಂದಾಗಿ. ನೀವು ಯಾವುದೇ ಪಾರ್ಟಿಯವರು, ಪೊಲಿಟಿಕಲ್ ಪಾರ್ಟಿಯವರು ಇರ್ಬೋದು, ಯಾವುದೇ ಜಾತಿ ಯಾವುದೇ ಧರ್ಮದವ್ರು ಇರ್ಬೋದು, ಇವರು ಅದನ್ನೇ ಮಾಡ್ತಾರೆ, ಹಿಂದೂ ಮುಸ್ಲಿಂ, ಹಿಂದೂ ಜೈನ್, ನಮಗೆಲ್ಲರೂ ಒಂದೇ. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಯಾವ ರೀತಿ ಕಳೆದ 13 ವರ್ಷದಿಂದ ನಿರಂತರ ಪರಿಶ್ರಮ, ಅದರ ಹಿಂದೆನೂ ಕೂಡ ಅನೇಕ ಸಂಘಟನೆಗಳು ಇದರ ಸಲುವಾಗಿ ಹೋರಾಟ ಮಾಡಿದೆ. ಈ ಧರ್ಮೋದ್ಯಮಿಯ ಶೋಷಣೆಯ ವಿರುದ್ಧ ಅನೇಕ ಸಂಘಟನೆಗಳು ಎಷ್ಟೋ ಪ್ರಾಣವನ್ನು ತೆತ್ತಿದ್ದಾರೆ. ಇದೊಂದು ನಿಜವಾಗಲೂ ಕೂಡ ಸ್ವತಂತ್ರ ನಂತರ ಮತ್ತೊಂದು ಸ್ವಾತಂತ್ರ್ಯದ ಹೋರಾಟ ಇದು. ದಯವಿಟ್ಟು ಎಲ್ಲರೂ ಒಂದಾಗಬೇಕು. ಅನೇಕ ಜನ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದರೆ, ಆದರೆ ಇದು ಹುಟ್ಟುಹಬ್ಬದ ದಿನ ಹೊರತು ಹಬ್ಬ ಅಂತ ಅಲ್ಲ. ನಾನು ಯಾವತ್ತಿಗೂ ಕೂಡ ಇದನ್ನು ಇದು ಹಬ್ಬ ಸಂಭ್ರಮ ಮಾಡುವಂಥ ಸಮಯ ಅಲ್ಲ. ಇದು ಯಾವಾಗ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತೆ, ಸೌಜನ್ಯಾಳಂತಹ ಅನೇಕ ನೂರಾರು ಸಾವಿರಾರು ಹೆಣ್ಮಕ್ಕಳಿಗೆ ಮತ್ತು ಪುರುಷರಿಗೆ ಅವರ ಸಂಬಂಧಿಕರಿಗೆ ನ್ಯಾಯ ಸಿಗುತ್ತೆ, ಆವಾಗಲೇ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಎಲ್ಲರೂ ಕೂಡ ಸೇರಿಕೊಂಡು ನಾವು ಹಬ್ಬವನ್ನು ಆಚರಿಸೋಣಂತೆ. ಇವತ್ತು ಈ ಮಾಹಿತಿ ಇಲ್ಲಿಯವರೆಗೆ. ದಯವಿಟ್ಟು ಯಾವುದೇ ಊಹಾಪೋಹಗಳನ್ನು ಹಬ್ಬಿಸುವವರಿಗೆ ಅವಕಾಶವನ್ನು ಕೊಡಬೇಡಿ ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಏನಾದರೂ ತಮಗೆ ಒಳ್ಳೆ ಇದ್ರ ಒಂದು ಅನೌನ್ಸ್ಮೆಂಟ್ ಇತ್ತು. ಏನೋ ನಮ್ಮ ಸಮೀರ್ MD ಅವರು ನಿನ್ನೆ ತಾನೇ ಆ ವಿಡಿಯೋನ ಬಿಟ್ಟಿದ್ದಾರೆ. ಹತ್ತತ್ರ ಅದು 35 ಲಕ್ಷ ವ್ಯೂಸ್ ಆಗಿದೆ. ಮತ್ತು ಸುಮಾರು ಜನ ಸ್ನೇಹಿತರು ಸಮೀರ್ ಅವ್ರ ಬಗ್ಗೆ ಕಾಳಜಿ ಇಸ್ಕೊಂಡು ಎಲ್ಲಿ ವಿಡಿಯೋ ಬ್ಲಾಕ್ ಆಗುತ್ತೆ ಅಂತೇಳಿ ಅವರೇ ಅಪ್ಲೋಡ್ ಮಾಡಿದ್ದಾರೆ. ಅದೆಲ್ಲ ಸೇರಿಸಿದರೆ ಬಹುಶಃ ಇವತ್ತೊಂದು ಅರ್ಧ ಕರ್ನಾಟಕ ಆ ವಿಡಿಯೋವನ್ನು ನೋಡಿದೆ. ಆ ವಿಡಿಯೋದಲ್ಲಿ ಬಹಳ ಪ್ರಮುಖ ಅಂಶ, ಕೊನೆಯದಾಗಿ ಅವರು ಒಂದು ಗೂಗಲ್ ಫಾರ್ಮನ್ನು ಕೊಟ್ಟಿದ್ದಾರೆ, ನ್ಯಾಯಕ್ಕಾಗಿ ಆಗ್ರಹ ಮಾಡಿ. ಬರೀ 24 ಗಂಟೆಗಳಲ್ಲಿ 1.5 ಲಕ್ಷ ಜನ ಸಹಿ ಹಾಕಿದ್ದಾರೆ. 1.5 ಲಕ್ಷ ಜನ. ಬಹುಶಃ ಭಾರತದಲ್ಲಿ, ಇಡೀ ಭಾರತದಲ್ಲಿ ಯಾವುದೇ ಒಂದು ಪಬ್ಲಿಕ್ ಕ್ಯಾಂಪೇನ್, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ದಲ್ಲಿ 24 ಗಂಟೆಗಳಲ್ಲಿ 1.5 ಲಕ್ಷ ಜನ ಅದಕ್ಕೆ ಸಹಿ ಹಾಕಿ, ಅದು ಪ್ರಪ್ರಥಮ ಬಾರಿಗೆ. ಇದೊಂದು ರೆಕಾರ್ಡ್, ಇಟ್ಸ್ ಅ ನ್ಯಾಷನಲ್ ರೆಕಾರ್ಡ್. ಇದರಿಂದ ಗೊತ್ತಾಗುತ್ತೆ ನಮ್ಮ ಜನಕ್ಕೆ ನ್ಯಾಯದ ಹಂಬಲ ಎಷ್ಟಿದೆ ಅಂಥೇಳಿ. ದಯವಿಟ್ಟು ಇನ್ನೂ ಕೂಡ ಯಾರ್ಯಾರು ಅದನ್ನು ಇದುವರೆಗೆ ಆ ಫಾರ್ಮನ್ನು ಭರ್ತಿ ಮಾಡಿಲ್ಲ, ಆದಷ್ಟು ಬೇಗ ಅದನ್ನು ಫಾರ್ಮನ್ನು ಭರ್ತಿ ಮಾಡಿ. ಯಾಕಂದರೆ ನಮ್ಮ ಕಾನೂನಿನ ಸಮರಕ್ಕೆ ಇವರು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು, ಅವರು ಉತ್ತರ ಕೊಡ್ತಾರೆ. ಸಮೀರ್ ಅವರಿಗೆ FIR ಆಗಿದೆ. ಆದರೆ ಅದೇ ವಿಡಿಯೋದಲ್ಲಿ ನ್ಯಾಯಕ್ಕಾಗಿ ಆಗ್ರಹವನ್ನು ಮಾಡಿದ್ದಾರೆ.
1.5 ಲಕ್ಷ ಜನ ಬರೀ ಒಂದು ದಿನದಲ್ಲಿ ಅದಕ್ಕೆ ಸಹಿ ಹಾಕಿದ್ದಾರೆ. ನಾವು ರೆಡಿ ಇದ್ದೇವೆ ನ್ಯಾಯಕ್ಕೋಸ್ಕರ ಅಂಥೇಳಿ. ಇನ್ನೂ ಬರುವಂಥ ದಿನದಲ್ಲಿ ಕಡಿಮೆ ಅಂದರೂ ಒಂದು 10 ಲಕ್ಷ ಜನ ಸಹಿ ಹಾಕ್ತಾರೆ. ಅದರಿಂದ ನಮಗೆ ಕಾನೂನಿನ ಹೋರಾಟಕ್ಕೆ ನಮ್ಮ ನ್ಯಾಯವಾದಿಗಳಿಗೆ KV ಧನಂಜಯ್ ಅವರ ಇಡೀ ಟೀಮ್ ಏನಿದೆ, ಯುವ ವಕೀಲರ ತಂಡ ಏನಿದೆ, ನಿರಂತರವಾಗಿ ಹಗಲು ರಾತ್ರಿ ಬಹುಶಃ ನನ್ನ ಈ 24 ವರ್ಷ ಸಾಮಾಜಿಕ ಜೀವನದ ಅನುಭವದಲ್ಲಿ ಈ ಒಂದು ವಿಷಯ ಸೋಷಿಯಲ್ ಇಶ್ಯೂ ಕಾಸ್ಗೋಸ್ಕರ ನಿರಂತರವಾಗಿ 10-15 ವಕೀಲರ ತಂಡ ಇಷ್ಟು ಏಕಾಗ್ರಚಿತ್ತತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತಹ ಒಂದು ತಂಡವನ್ನು ನಾನು ನೋಡಿಲ್ಲ. ಅಷ್ಟು ಏಕಾಗ್ರಚಿತ್ತದಿಂದ ಪ್ರಾಮಾಣಿಕತೆಯಿಂದ ಶ್ರೀಯುತ KV ಧನಂಜಯ್ ಅವರ ಟೀಮ್ ಕೆಲಸ ಮಾಡ್ತಾಯಿದೆ. ಅವರಿಗೆ ಕಾನೂನು ಸಮರದಲ್ಲಿ ಸಹಾಯ ಆಗಬೇಕು ಅಂತ ಹೇಳಿದರೆ ಆ ಗೂಗಲ್ ಫಾರ್ಮ್ ಏನಿದೆ, ಧರ್ಮಸ್ಥಳದಲ್ಲಿ ನಡೆದಂಥ ನೂರಾರು ಅತ್ಯಾಚಾರ, ಕೊಲೆ, ಶೋಷಣೆಯ ವಿರುದ್ಧದ ಆ ಗೂಗಲ್ ಫಾರ್ಮ್ ಏನಿದೆ, ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಸಹಿ ಮಾಡಿ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ.